ಚೆನ್ನಾಗಿದೆ. ಮೊದಲು ನಮಸ್ಕಾರ. ನಾನು ಶಿವಾನಂದ ಹೆಗಳಿ, KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆಯಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ವಿಜಯಕುಮಾರ್ UP ಅವರು ಹಾಗೆ ಜಿಲ್ಲೆಯ ಪ್ರಮುಖ ನಾಯಕರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗೆ ನಾವು ಇವತ್ತು ಚಡಚಣದ ನಿವರಿಗಿ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ, ಅದು ವಿಜಯಪುರ ಜಿಲ್ಲೆಯಲ್ಲಿ ನಿವರಿಗಿ ಗ್ರಾಮ ಪಂಚಾಯತಿಯಿಂದ ಜಯವೇರಿಯನ್ನ ಬರೆಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಒಂದು ಹಂತದಲ್ಲಿ ಉತ್ತಮಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಸೋದರಿ ಆಗಿರ್ತಕ್ಕಂಥ ಶ್ವೇತಾ ಮಹಂತೇಶ್ ನಿವರಿಗಿ ಅವರು ಜಯಬೇರಿಯನ್ನ ಬಾರಿಸಿದ್ರು. ಅದು 178 ಮತಗಳ ಅಂತರವನ್ನ ಪಡೆದು ಜಯವನ್ನ ಬಾರಿಸುವುದರ ಮೂಲಕ KRS ಪಕ್ಷ ರಾಜ್ಯದಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣವನ್ನ ಮಾಡುವುದು ಹೇಗೆ ತಂದು ತೋರಿಸಿಕೊಳ್ಳಕ್ಕೆ, ಅದು ಒಬ್ಬ ಮಹಿಳೆಯಾಗಿ ಏನಪ್ಪಾ ಅಂದ್ರೆ ಇದು ಮಾಡಿದ್ದು ಅತ್ಯಂತ ಒಂದಿಷ್ಟು ಘನತೆಯನ್ನ ತುಂಬುವಂತ ಕೆಲಸ. ಯಾಕಂದ್ರೆ ವಚನ ಸಾಹಿತ್ಯದಲ್ಲಿ ಅಕ್ಕಮಹಾದೇವಿ ಹೇಗೆ ಏನು ಒಂದಿಷ್ಟು ಪ್ರಖರವಾದ ಬೆಳಕನ್ನ ಚೆಲ್ಲಿದ್ರು, ಹಾಗೆ ನಮ್ಮ ಪಕ್ಷಕ್ಕೆ ತಾಯಂದ್ರ ಆಶೀರ್ವಾದದಿಂದ ಇವತ್ತು KRS ಪಕ್ಷ ರಾಜ್ಯದಲ್ಲಿ ಸ್ವಚ್ಛವಾದಂತ ರಾಜಕಾರಣವನ್ನು ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ತೋರಿಸಲಿಕ್ಕೆ ಇವತ್ತು ನಮ್ಮ ಏನು ಶ್ವೇತಾ ಸಹೋದರಿ ಅವರು ಇವತ್ತು ಗೆಲುವನ್ನ ಸಾಧಿಸಿದ್ದಾರೆ. ನಾವು ಅವರ ಗೆಲುವಿನ ಸಮಯದಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಜನ ಪಕ್ಷದಿಂದ ಬಂದು ಸನ್ಮಾನಗಳನ್ನ ಮಾಡಿದ್ರು. ಅವರ ಗೆಲುವಿನ ಸಂಭ್ರಮ ಇಡೀ ರಾಜ್ಯ ತುಂಬಾ KRS ಪಕ್ಷದವರು ಮತ್ತು KRS ಪಕ್ಷವನ್ನ ಬೆಂಬಲಿಸುವಂತ ಹಲವಾರು ಗಣ್ಯರು ಏನಪ್ಪಾ ಅಂದ್ರೆ ತಾವೆಲ್ಲರೂ ಏನಪ್ಪಾ ಬೆಂಬಲಿಸಿದ್ರಿ. ಹಾಗಾಗಿ ಈಗ ಸಹೋದರಿಗೆ ನಾವೆಲ್ಲ ಏನಪ್ಪಾ ಸನ್ಮಾನ ಮಾಡಿದೀವಿ, ಅವರ ಊರಿಗೆ ಬಂದಿದ್ದೀವಿ. ಆತ್ಮೀಯತೆಯಿಂದಾಗಿ ತಮಗೆಲ್ಲ ನಾನು ಒಂದು ವಿಚಾರವನ್ನ ಹೇಳಕ್ ಇಷ್ಟಪಡ್ತೀನಿ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ KRS ಪಕ್ಷದ ಸೇನಾನಿಗಳಿಗೆ ಮತ್ತೆ ಏನಪ್ಪಾ ಅಂದ್ರೆ KRS ಪಕ್ಷವನ್ನ ಬೆಂಬಲಿಸುವಂತ ಎಲ್ಲ ತಾಯಂದಿರಿಗೆ ಮತ್ತು ಯುವಕರಿಗೆ ಒಂದು ವಿಚಾರ ಹೇಳ್ತೀನಿ. ಈಗಾಗಲೇ ತಾವು ರಾಜಕಾರಣವನ್ನ ಸಾಕಷ್ಟು ಬೇರೆ ಬೇರೆ ಹಂತದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಕುಟುಂಬ ರಾಜಕಾರಣ ಇದೆ, ಸ್ವಾರ್ಥ ರಾಜಕಾರಣ ನಡೀತಾ ಇದೆ. ಯಾವ್ದೋ ಒಂದು ವಿಷಯಗಳು ನಡೆದ್ರೆ ಅದನ್ನ ಹೇಗಾದ್ರೂ ಮಾಡಿ ಯುಟಿಲೈಸ್ ಮಾಡ್ಕೊಂಡು ನನ್ನ ಪಕ್ಷವನ್ನ ಹೇಗೆ ಜನರಿಗೆ ಮರಳು ಮಾಡಬೇಕು ಅನ್ನೋ ವಿಚಾರಗಳೆಲ್ಲ ನಡೀತಾ ಇದೆ, ಸಾಕಷ್ಟೆಲ್ಲ ನಡೀತಿದೆ. ಇಂಥ ಹಂತದಲ್ಲಿ ಬಡವರಾಗ್ಲಿ, ಅದು ಹೆಣ್ಮಕ್ಳಾಗ್ಲಿ, ಹಿಂದುಳಿದಂತ ಸಮಾಜಗಳಾಗ್ಲಿ ಯಾವ ಪಕ್ಷಗಳು ಬೆಳೆಸುದಿಲ್ಲ. ನಿಮ್ಮನ್ನ ಕೇವಲ ಗುಲಾಮರಾಗಿ, ನಿಮ್ಮನ್ನ ಹಿಂಬಾಲಕರಾಗಿ ಆತಕ್ಕೆ ಬಳಕೆ ಮಾಡ್ಕೊಳ್ಳುವಂತ ಕೆಲಸಗಳ ಆಗ್ತಿದಾವೆ. ಹೌದಾ? ಹೀಗಾಗಿ ಅಂತ ಹೊತ್ತಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಸಾಮಾನ್ಯ ಜನರಿಗೂ ಸತ್ಯಕ್ಕೆ ಪಕ್ಷದಲ್ಲಿ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಮಟ್ಟದ ಸ್ಥಾನವನ್ನ ಕೊಡುವ ವಿಚಾರವನ್ನ ಮಾಡ್ತಾ ಇದೆ. ಹೀಗಾಗಿ ಎಲ್ಲ ತಾಯಂದಿರಿಗೆ ಮತ್ತು ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ, ರೈತಾಪಿ ವರ್ಗದವರಿಗೆ, ಕಾರ್ಮಿಕ ವರ್ಗದವರಿಗೆ, ಯುವಕರಿಗೆ, ನಾವೆಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಸೇರ್ಕೊಳ್ರಿ. ಒಂದಿಷ್ಟು ಈ ನಾಡನ್ನ ಹಸನಾದ ನಾಡನ್ನ ಕಟ್ಟೋಣ. ಇದು ನಮ್ಮ ಚಡಚಣ ಅಂದ್ರೆ ಸಿಂಪಿ ಲಿಂಗಣ್ಣವರು ಹುಟ್ಟಂತ ಸಾಹಿತ್ಯಗಳ ಊರು. ನಮ್ಮ ಹತ್ತತ್ರ ಸಿಂಪಿ ಲಿಂಗಣ್ಣವ್ರಿಗೆ ನಾನು ಅವ್ರ ಸಮಾಧಿಗೆ ಹೋಗಿ ನೋಡಿದ್ರೆ ಸುತ್ತಲ ಕಂಟಿ ಗಿಂಟಿ ಎಲ್ಲ ಬೆಳೆದು ಹಾಳಾಗಿ ಹೋಗುತ್ತೆ. ಯಾಕಂದ್ರೆ ಒಳ್ಳೆಯ ವಿಚಾರಗಳನ್ನ ಜನರಿಗೆ ಮುಟ್ಟಬಾರ್ದು ಅಂತೇಳಿ ಆ ತರಕ್ಕೆಲ್ಲ ವಾತಾವರಣ ಇದೆ. ಯಾಕಂದ್ರೆ ಕಳ್ಳರು, ಕಕ್ಕರು, ತಗಲರು, ಬಾಜಿ, ಗುಂಡಾಗಿರಿ ಇದ್ದಂಥವ್ರೆಲ್ಲ ನೋಡಿ ಬಿಲ್ಡಿಂಗ್ ದೊಡ್ಡ ಚೆನ್ನಾಗಿದ್ದಾವೆ. ಹಾಗಾಗಿ ಸಾಹಿತ್ಯ ಒಳ್ಳೆ ವಿಚಾರಗಳು ಇರ್ತಕ್ಕಂಥ ಜನ ಸಮುದಾಯವನ್ನ ಜನರನ್ನ ನಾವು ಬೆಳೆಸುವಂತ ವಿಚಾರ ಆಗ್ಬೇಕು. ತಾವೆಲ್ಲ KRS ಪಕ್ಷಕ್ಕೆ ಬನ್ರಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಏನು ಬಸವನಾಡಿನಿಂದ ಮೊದಲ ಏನಪ್ಪಾ ಅಂದ್ರ ಒಂದು ತೋಟದಲ್ಲಿ ನಾನು KRS ಪಕ್ಷ ಹೇಗಿದೆ ಅಂದ್ರೆ, ಒಂದು ತೋಟದಲ್ಲಿ ನಾವು ಹೂ ಹಾಕಿದ್ರೆ ಹೂ ಏನಪ್ಪಾ ಅಂದ್ರೆ ಆರಂಭದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಹೂಗಳು ಒಮ್ಮೆ ಅರಳದಿಲ್ಲ. ನಿಧಾನವಾಗಿ ಒಂದು ತೋಟದಲ್ಲಿ ಒಂದು ಮೂಲೆಯಲ್ಲಿ ಒಂದು ಹೂ ಅರಳಿದ್ರೆ, ಒಂದು ಹೂ ಒಂದಿನ ಸ್ಟಾರ್ಟಿಂಗ್ ಅರಳಿದ್ರೆ ಅದು ಒಂದೆರಡು ದಿನ ಆದ್ರೆ ಮತ್ತೆ 2, 3, 4 ಹೀಗೆ ಸುತ್ತ ಅರಳುತ್ತೆ. ಇವತ್ತು ಇಲ್ಲಿ ನೀವರಿಗೆ ಅದು ಏನಪ್ಪ ಚಡಚಣದ ನೀವರಿಗೆಯಲ್ಲಿ ಆದಂತ ಒಂದು ಜಯಬೇರಿ ಏನಪ್ಪಾ ಇದೆಯಲ್ಲ, ಹೌದಾ? ಇದು ಏನಪ್ಪಾ ಅಂದ್ರೆ ಒಂದು ಹೂ ಅರಳಿದೆ. ಇವತ್ತು ತೋಟದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಮುಂದೆ ಬರುವ ತಾಲೂಕು, JDP, MLA ಸೀಟ್ಗಳಾಗ್ಲಿ ಇವತ್ತೆಲ್ಲ ನಾಳೆ ಏನಪ್ಪಾ ಇಡೀ ರಾಜ್ಯದಲ್ಲಿ ಎಲ್ಲ ಜನ ಬದಲಾಗ್ತಾರೆ, ಪ್ರಜ್ಞಾವಂತ ನಾಗರಿಕರು ಹುಟ್ಕೊಳ್ತಾರೆ. ಇಡೀ ರಾಜ್ಯದಲ್ಲಿ KRS ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಒಂದು ಉತ್ತಮವಾದ ಸಮಾಜವನ್ನ, ನಿಮ್ಮ ಮಕ್ಕಳ ಭವಿಷ್ಯವನ್ನ ಉದ್ಧಾರ ಆಗುವಂತ ಕೆಲಸಗಳಾಗ್ತಾವ. ದಯವಿಟ್ಟು ಅವೆಲ್ಲ ಬೆಂಬಲಿಸ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೇಳ್ಕೊಳ್ತಿದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ! ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ! ಲಂಚ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶರಣಾರ್ಥಿ. ನಮಸ್ಕಾರ. ಏನ್ ಮಾಡಿ ಅಲ್ಲ ಸರ್.